ಹಾಯ್ ಹಲೋ ವೆಲ್ಕಮ್ ಟು ಆ್ಯನ್ಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ಸೂಪರಾಗಿ ಒಂದು ಡಿಶ್ ಮಾಡೋಣ ಅಂತ ಶಾವಿಗೆ ಚಿಕನ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆ 3 ಆನಿಯನ್ ಯೂಸ್ ಮಾಡಿದ್ದೀನಿ, ಕೊತ್ತಂಬರಿ, ಪುದೀನ, ಹಸಿಮೆಣಸು, ಚಕ್ಕೆ, ಲವಂಗ ಇದಿಷ್ಟು ಮಿಕ್ಸಿಯಲ್ಲಿ ಹಾಕಿ ಜಸ್ಟ್ ಒಂದು ತಿರುಗಿಸ್ಕೊಳ್ಳಿ. ಸೊ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದಕ್ಕೆ ಆ್ಯಡ್ ಮಾಡಿ ಒಂದ್ಸರಿ ತಿರುಗಿಸ್ಕೊಬೇಡಿ. ಸೊ ಇನ್ನೊಂದು ಪ್ಯಾನಿಗೆ ಆಯಿಲ್ ಹಾಕಿ ಅದಕ್ಕೆ ಶಾವಿಗೆ ಯೂಸ್ ಮಾಡಿ ಚೆನ್ನಾಗಿ ಶಾವಿಗೆ ರೋಸ್ಟ್ ಮಾಡ್ಕೋಬೇಕು. ಸೊ ಮತ್ತೊಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ 3 ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಆನಿಯನ್ ಸಣ್ಣದಾಗಿ ಹೆಚ್ಕೋಬೇಕು. ಆನಿಯನ್ ಆಯಿತಾ, ಈ ಟೈಮ್ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ 2 ಟೊಮೊಟೊ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೋಸ್ ಮಾಡಿಡಿ. ಸ್ವಲ್ಪ ಬೇಯಿಲಿ, ಚೆನ್ನಾಗಿ ಆಗಬೇಕು. ಸೊ ಸೈಡಿಂದ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆನೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಡ್ ಮಾಡಿದ್ದೀನಿ. ಸೊ ಸಪ್ರೇಟಾಗಿ ನಾನು ಆ್ಯಡ್ ಮಾಡ್ತಾಯಿಲ್ಲ, ಸೊ ಆ್ಯಡ್ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಇಲ್ಲ ಅಂದರೆ ಈ ಟೈಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ, ಆಮೇಲೆ ಚಿಕನ್ ಆ್ಯಡ್ ಮಾಡಿ. ಚಿಕನ್ ಸ್ವಲ್ಪ ಬೇಯಬೇಕಲ್ಲ, ಸೊ ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಡಿ, ಲಿಡ್ ಕ್ಲೋಸ್ ಮಾಡಿಟ್ಬಿಡಿ. ಒಂದು 5 ಮಿನಿಟ್ಸ್ ಅಷ್ಟು ಇಟ್ಟರೆ ಸಾಕಾಯ್ತಾ, ತುಂಬ ಹೊತ್ತು ಇಡಬೇಕು ಅಂತೇನಿಲ್ಲ. ಸೊ ಚಿಕನ್ ಈಗ ರೆಡಿಯಾಗಿದೆ, ಬೆಂದಿದೆ ಚಿಕನ್. ಸೊ ಆವಾಗ ನಾನು 4 ಗ್ಲಾಸ್ ನೀರು, ಬಿಸಿ ಮಾಡ್ಕೊಂಡಿಟ್ಟಿದ್ದ ನೀರು ಆ್ಯಡ್ ಮಾಡಿದ್ದೀನಿ. ತಣ್ಣಗಿರೋ ನೀವು ಆ್ಯಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೀರು ಚೆನ್ನಾಗಿ ಕುದಿ ಬಂದ ತಕ್ಷಣ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಶಾವಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ, 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ನಿಮ್ಮ ಚಿಕನ್ ಶಾವಿಗೆ ರೆಡಿ. 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ, 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಸೊ ರೆಡಿ ಆಯಿತು ನೋಡಿ. ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ, ಸೇಮ್ ಕನ್ಸಿಸ್ಟೆನ್ಸಿ ಇರಲಿ, ಇಲ್ಲಾಂದರೆ ತುಂಬ ಇದಾಗುತ್ತೆ. ಸೊ ನಿಮ್ಮ ಶಾವಿಗೆ ಇಲ್ಲಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಯಾವುದಾದ್ರೂ ಫುಡ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.